ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಥ ಸಂಪ್ರತ್ತೌ ವಾಗರ್ಥ ಪ್ರತಿಪತ್ತಹೇ ಜಗತಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಈ ಶುಭ ಶ್ರಾವಣ ಮಾಸದಲ್ಲಿ ಅನೇಕರಿಗೆ ಈ ಒಂದು ರುದ್ರಾಕ್ಷಿಯನ್ನ ಯಾವ ರೀತಿಯಾಗಿ ಧಾರಣೆ ಮಾಡಬೇಕು ಅಂತ ಒಂದು ಜ್ಯೋತಿಷ್ಯದಲ್ಲಿ ಹೇಳುವಂಥ ರಾಶಿಗೆ ಅನುಗುಣವಾಗಿ ಮತ್ತು ಈ ಹಣವನ್ನ ಕಂಟ್ರೋಲ್ ಮಾಡೋದಕ್ಕಾಗಿ, ಆ ಗ್ರಹಗಳಲ್ಲಿ ಶುಭತ್ವವನ್ನು ಉಂಟು ಮಾಡೋದಕ್ಕಾಗಿ ಯಾವ ರಾಶಿಯವರು ಅಥವಾ ಲಗ್ನದವರು ಯಾವ ಮುಖದ ರುದ್ರಾಕ್ಷನ ಧರಿಸಬೇಕು ಅಂತ ಒಂದು ಹೇಳ್ತೇನೆ. ನೀವು ಹುಟ್ಟಿದ ರಾಶಿ ಅಥವಾ ಲಗ್ನವನ್ನು ತೆಗೆದುಕೊಳ್ರಿ, ಅದು ಒಳ್ಳೆಯದು. ಮೇಷ ಲಗ್ನ ಅಥವಾ ಮೇಷ ರಾಶಿಯವರು 3 ಮತ್ತು 5 ಮುಖದ ರುದ್ರಾಕ್ಷಿಗಳನ್ನ ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಮಂಗಳ ಮತ್ತು ಗುರುಗ್ರಹಗಳಿಂದ ಒಳ್ಳೆ ಶುಭತ್ವ ಪ್ರಾಪ್ತಿ ಆಗ್ತದೆ. ಇನ್ನು ವೃಷಭ ರಾಶಿಯವರು ಅಥವಾ ವೃಷಭ ಲಗ್ನದವರು 4 ಮತ್ತು 7 ಮುಖದ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಬುಧಗ್ರಹ ಮತ್ತು ಶನಿಗ್ರಹ ಅತ್ಯುತ್ತಮವಾಗಿ ಶುಭತ್ವವನ್ನು ಕೊಡುತ್ತವೆ. ಹಾಗೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು 4 ಮತ್ತು 6 ಮುಖದ ರುದ್ರಾಕ್ಷಗಳನ್ನು ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಬುಧ ಮತ್ತು ಶುಕ್ರ ಗ್ರಹಗಳು ಒಳ್ಳೆಯದನ್ನು ಮಾಡುತ್ತವೆ. ಕಟಕ ರಾಶಿಯವರು ಅಥವಾ ಕಟಕ ಲಗ್ನದವರು 3 ಮತ್ತು 2 ಮುಖದ ರುದ್ರಾಕ್ಷಗಳನ್ನು ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಚಂದ್ರ ಮತ್ತು ಮಂಗಳ ಗ್ರಹಗಳು ಉತ್ತಮವಾದ ಫಲವನ್ನು ಕೊಡ್ತವೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರು 3 ಮತ್ತು 12 ಮುಖದ ರುದ್ರಾಕ್ಷಗಳನ್ನು ಧಾರಣೆ ಮಾಡಬೇಕು. ಇದರಿಂದಾಗಿ ಅವರಿಗೆ ಸೂರ್ಯ ಮತ್ತು ಮಂಗಳ ಗ್ರಹ ಒಳ್ಳೆ ಶುಭತ್ವವನ್ನು ಪ್ರಾಪ್ತಿ ಮಾಡ್ತವೆ. ಇನ್ನು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರು 4 ಮತ್ತು 6 ಮುಖದ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಬೇಕು. ಆಗ ಬುಧ ಮತ್ತು ಶುಕ್ರ ಒಳ್ಳೆ ಶುಭ ಫಲವನ್ನು ನೀಡುತ್ತಾರೆ. ಹಾಗೆ ತುಲಾ ರಾಶಿ ತುಲಾ ಲಗ್ನದವರು 6 ಮತ್ತು 7 ಮುಖದ ಒಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇದನ್ನು ಧಾರಣೆ ಮಾಡೋದ್ರಿಂದ ಅವರ ಶುಕ್ರ ಗ್ರಹ ಮತ್ತು ಶನಿಗ್ರಹ ಬಲವಾಗಿ ಶುಭತ್ವವನ್ನು ನೀಡುತ್ತವೆ. ಹಾಗೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರು 2 ಮತ್ತು 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಅವರಿಗೆ ಗುರು ಮತ್ತು ಚಂದ್ರ ಗ್ರಹಗಳು ಅವರಿಗೆ ಒಳ್ಳೆಯ ಶುಭ ಫಲವನ್ನು ನೀಡುತ್ತವೆ. ಹಾಗೆ ಧನುರ್ ರಾಶಿಯವರು ಅಥವಾ ಧನುರ್ ಲಗ್ನದವರು 5 ಮುಖದ್ದು ಅಥವಾ 12 ಮುಖದ್ದು ಪಂಚಮುಖ ಮತ್ತು ದ್ವಾದಶ ಮುಖ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಗುರು ಮತ್ತು ಸೂರ್ಯ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದವರು 6 ಮತ್ತು 7 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇದರಿಂದ ಅವರಿಗೆ ಶನಿ ಮತ್ತು ಶುಕ್ರ ಒಳ್ಳೆಯ ಫಲಗಳನ್ನು ನೀಡುತ್ತಾರೆ. ಇದೇ ರೀತಿಯಾಗಿ ಕುಂಭ ಲಗ್ನದವರು ಕೂಡ 6 ಮತ್ತು 7 ಮುಖದ ರುದ್ರಾಕ್ಷಿಯನ್ನೇ ಧಾರಣೆ ಮಾಡಬೇಕು. ಯಾಕಂತಂದ್ರೆ ಮಕರ ಮತ್ತು ಕುಂಭ ಇವು 2 ಶನಿ ಆಧಿಪತ್ಯ ಹೊಂದಿರುವಂತಹ ರಾಶಿಗಳು. ಇಲ್ಲೂ ಕೂಡ ಶನಿ ಮತ್ತು ಶುಕ್ರರು ಮಿತ್ರರು, ಅಲ್ಲಿ ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ. ಇನ್ನು ಮೀನ ರಾಶಿಯವರಿಗೆ 3 ಮತ್ತು ಪಂಚಮುಖಿ ಅಂದರೆ 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. ಇದರಿಂದಾಗಿ ಗುರು ಮತ್ತು ಮಂಗಳ ಅವರಿಗೆ ಶುಭತ್ವವನ್ನು ಪ್ರಾಪ್ತಿ ಮಾಡ್ತಾರೆ. ಒಂದು ಒಳ್ಳೆಯ ದಿವಸ ಈ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಯನ್ನು ನೀವು ತೆಗೆದುಕೊಂಡು ಬಂದು ಅದನ್ನು ಎನರ್ಜೈಸ್ ಮಾಡೋದು ಅಂತ ಹೇಳ್ತೀವಿ. ಯಾವ ಥರ ಮಾಡಬೇಕಪ್ಪ ಅಂದರೆ ಅದನ್ನು ತಂದ ತಕ್ಷಣವೇ ಶುದ್ಧವಾದ ಗಂಗಾಜಲ ಅಥವಾ ಶುದ್ಧವಾದ ನೀರಿನಿಂದ, ನದಿ ನೀರು ಆಗಿರ್ಬೋದು, ಬಾವಿ ನೀರಾಗಿರ್ಬೋದು, ಶುದ್ಧವಾಗಿ ಅದನ್ನು ತೊಳೆದು ಒರೆಸಿ ಅದನ್ನು
ಹಾಲಿನಿಂದ ತೊಳಿಬೇಕು. ಮತ್ತೆ ನಿಮಗೆ ಬರುವಂಥ ಶಿವನ ಮಂತ್ರ ಯಾವುದಾದ್ರೂ, ಓಂ ನಮಃ ಶಿವಾಯ, ಶಿವಾಯ ನಮ ಓಂ ಆಗಿರಬಹುದು, ಅಥವಾ ತ್ರ್ಯಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಈ ತ್ರ್ಯಂಬಕವಾದ ಮಹಾಮೃತ್ಯುಂಜಯ ಮಂತ್ರ ಆಗಿರಬಹುದು, ಅಥವಾ ಬೀಜ ಮಂತ್ರಗಳು ಓಂ ಜುಂ ಸಹ, ಇಂತಹ ಮಂತ್ರಗಳಿಂದ 108 ಸಾರಿ ಅದನ್ನು ಹಾಲಿನಿಂದ ಅಭಿಷೇಕ ಮಾಡಬೇಕು. ಮಾಡಿ ಅದನ್ನು ಮತ್ತೆ ಚೆನ್ನಾಗಿ ಒರೆಸಿ ಒಂದು ತುಪ್ಪದಲ್ಲಿ, ಆಕಳ ತುಪ್ಪದಲ್ಲಿ ಅದನ್ನು ಹಾಕಿ 24 ತಾಸು ಅಂದರೆ ಒಂದು ಹಗಲು ಒಂದು ರಾತ್ರಿ ಸೇರಿ ದೇವರ ಹತ್ತಿರ ಅದನ್ನು ಇಡಬೇಕು. ಇಟ್ಟು ಮರುದಿವಸ ಒಂದು ಹತ್ತಿ ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಒರೆಸಿ ಅದಕ್ಕೆ ಬೇಕಾದಂಥ ಈ ದಾರಗಳು, ಕಪ್ಪು ದಾರ ಆಗಿರ್ಬೋದು ಅಥವಾ ಕೆಂಪು ದಾರ, ನಿಮ್ಮ ಲಗ್ನಕ್ಕನುಸಾರವಾಗಿ ಆ ದಾರದ ಬಣ್ಣಗಳನ್ನು ಹೇಳಿಕೊಡ್ತೇನೆ ಮುಂದಿನ ದಿನಗಳಲ್ಲಿ. ಆ ಒಂದು ದಾರದಲ್ಲಿ ಅಥವಾ ಯಾವುದಾದ್ರೂ ನಿಮ್ಮದು ಬಂಗಾರದ ಚೈನು, ಬೆಳ್ಳಿ ಚೈನು ಇತ್ತು ಅಂದರೆ ಅದರಲ್ಲೂ ಕೂಡ ಅದು ಹಾಕಿ ಅದನ್ನು ಧಾರಣೆ ಮಾಡಬೇಕು. ಆ ಎನರ್ಜಿಯನ್ನು ನೀವು ಅನುಭವಿಸಬೇಕಾಗಿದ್ದರೆ ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಿರಿ. ಈ ರೀತಿಯಾಗಿ ರುದ್ರಾಕ್ಷಗಳನ್ನು ಧರಿಸೋದರಿಂದ ಮನಸ್ಸಿನ ಎಲ್ಲ ಅಭಿಷ್ಟಗಳು ಸಂಪೂರ್ಣವಾಗಿ ಅವರಿಗೆ ಒದಗ್ತದೆ. ಹೀಗೆ ಹಣದ ಸಮಸ್ಯೆ ಇದ್ದವರು ಕೂಡ ಈ ಹೇಳಿದಂಥ ರಾಶಿಗನುಸಾರವಾಗಿ ಅಥವಾ ಲಗ್ನಕ್ಕನುಸಾರವಾಗಿ ಆ ರುದ್ರಾಕ್ಷಗಳನ್ನು ಧಾರಣೆ ಮಾಡೋದ್ರಿಂದ ಅವರು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ನಮಃ.